ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದಾವೆ, ನೋಡೋಣ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ತಿಳ್ಕೊಳ್ಳೋಣ. ಅದರಲ್ಲೂ ಈ ವಾರ ಒಂದು ಸುದ್ದಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಅದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋನು ಕೂಡ ಕವರ್ ಮಾಡಿದ್ದೀನಿ. ಮಾರ್ನಿಂಗ್ ವಿಡಿಯೋದಲ್ಲೇ ಒಂದ್ಸಲ ನೋಡಿ, ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ನಿಮಗೆ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಬಟ್ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಮಾಡ್ತಾರೆ. ಈಗ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ನಿಫ್ಟಿಯಲ್ಲಿ ಶುಕ್ರವಾರ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ವೀಕ್ಲಿ ಹೇಗಿದೆ ಪರ್ಫಾರ್ಮೆನ್ಸ್ ಅಂತ ನಾವು ನೋಡೋದಾದ್ರೆ, ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು, ವೀಕ್ಲಿ ಕೂಡ ಚೆನ್ನಾಗಿದೆ. 274 ಪಾಯಿಂಟ್ಸ್ 1.05% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ವೀಕ್ಲಿ ಸ್ವಲ್ಪ ಮಟ್ಟಿಗೆ ಲಾಭದಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಿಂದಿನ ವಾರಗಳಲ್ಲಿ ಅಂತ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ, ಬಟ್ ಈ ವಾರದಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ, ಇಲ್ಲೂ ಕೂಡ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು 760 ಪಾಯಿಂಟ್ಸ್ 0.89% ಪಾಸಿಟಿವ್ ಇದೆ. ಅಂದ್ರೆ ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಳೆದ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ, ಶುಕ್ರವಾರ ಡೌ ಜೋನ್ಸ್ ಅಲ್ಲಿ ನೋಡಬಹುದು 319 ಪಾಯಿಂಟ್ಸ್ 0.6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಫ್ಲಾಟಿಶ್ ಆಗಿ ಓಪನ್ ಆಗಿ ನಂತರ ಕೆಳಗಡೆ ಹೋಗಿ ಮತ್ತೆ ಒಳ್ಳೆ ರಿಕವರಿಯನ್ನು ಮಾಡಿ 319 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಅಮೆರಿಕನ್ ಮಾರ್ಕೆಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 330 ಪಾಯಿಂಟ್ಸ್ 0.68% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಳೆದ ವಾರ. ಇನ್ನು ನಾಸ್ಡಾಕ್ ಕಂಪೋಸಿಟ್ ಕಡೆ ಬಂದ್ರೆ, ಶುಕ್ರವಾರ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಓಪನಿಂಗ್ ಚೆನ್ನಾಗಿ ಇತ್ತು ನೋಡಬಹುದು. ಅಲ್ಲಿಂದ ಡೌನ್ ಆಗಿ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ನೋಡಬಹುದು 410 ಪಾಯಿಂಟ್ಸ್ 1.74% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಕಳೆದ ವಾರ. ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ, ಅಮೆರಿಕನ್ ಮಾರ್ಕೆಟ್ ನೆಗೆಟಿವ್ ಇದೆ. ಅಂದ್ರೆ ಅಮೆರಿಕನ್ ಮಾರ್ಕೆಟ್ ನೆಗೆಟಿವ್ ಆದಂತಹ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತಾನೆ ಅಂದ್ಕೊಳ್ಬಹುದು. ಆ ರೀತಿ ಪರ್ಫಾರ್ಮೆನ್ಸ್ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಂತ ಈ ವಾರ ಅದೇ ರೀತಿ ಇರಬೇಕು ಅಂತ ಏನಿಲ್ಲ, ನೋಡೋಣ. ನಾವಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡೋದು. ಇನ್ನು ಇವಾಗ ಸ್ಟ್ರೆಂತ್ ಎಲ್ಲಿ ಕಂಡು ಬರ್ತಾ ಇದೆ, ಎಸ್ಪೆಷಲಿ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ, ನಾನು ಇದೊಂದನ್ನ ಹೊಸದಾಗಿ ಇನ್ಕ್ಲೂಡ್ ಮಾಡಿದ್ದೀನಿ. ಇವತ್ತಿನಿಂದ ನಾವು ಪ್ರತಿದಿನ ಟ್ರೆಂಡ್ ಅನ್ನ ನೋಡೋಣ, ಯಾವ ರೀತಿ ಇದೆ ಅಂದ್ರೆ ಯಾವ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತ. ಎಲ್ಲ ಸೆಕ್ಟರ್ ಇಂಡೈಸಸ್ ಗಳನ್ನ ಓಪನ್ ಮಾಡಿದ್ದೀನಿ ಇಲ್ಲಿ. ಅಂದ್ರೆ ಒಂದು ಡೇಟಾ ಕಂಪೋಸ್ ಮಾಡ್ಕೊಂಡಿದ್ದೀನಿ ನಾನೇ. ಇದು ಪರ್ಸೆಂಟೇಜ್ ಅಲ್ಲಿ ಇರುವಂತದ್ದು 1.08, 1.08, 1.03 ಇದೆಲ್ಲ ಪರ್ಸೆಂಟೇಜ್. ರೆಡ್ ಅಲ್ಲಿ ಇರೋದೆಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು, ಗ್ರೀನ್ ಅಲ್ಲಿ ಇರೋದೆಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು. ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಟೋ ಸೆಕ್ಟರ್ ಅಲ್ಲಿ ಒಳ್ಳೆ ಸ್ಟ್ರೆಂತ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ಒಂದು ದಿನ ಮಾತ್ರ 0.53% ಡೌನ್ ಆಯ್ತು, ಇನ್ನೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಳ್ಳೆ ಸ್ಟ್ರೆಂತ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇವನ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಳೆದ ವಾರ. ಅಂದ್ರೆ ಈ ಮೂರು ಸೆಕ್ಟರ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಫೋಕಸ್ ಮಾಡಬಹುದು ಈ ಸೆಕ್ಟರ್ ಗಳ ಕಡೆ. ಹಾಗೆ ಸ್ವಲ್ಪ ವೀಕ್ನೆಸ್ ಅಂದ್ರೆ ಅದು FMCG ಹಾಗೂ ಐಟಿ ನಲ್ಲಿ 2 ದಿನ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು, ಬಟ್ ಅದಕ್ಕೆ ಮುಂಚೆ ಡೌನ್ ಇತ್ತು. ಈ ವಾರದಲ್ಲಿ ಏನಾದ್ರು ಟ್ರೆಂಡ್ ಚೇಂಜ್ ಆಗುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ಹಾಗೆ PSU ಬ್ಯಾಂಕ್ ಗಳಲ್ಲಿ ಒಳ್ಳೆ ಟ್ರೆಂಡ್ ಇದೆ ನೋಡಬಹುದು. ಕಳೆದ ವಾರ 5 ದಿನಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ 5 ದಿನ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ನಂತರ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲೂ ಕೂಡ, ಯಾಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಂದ್ರೆ ನಿಫ್ಟಿ ಬ್ಯಾಂಕ್ ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ PSU ಅಂಡ್ ಪ್ರೈವೇಟ್ ಬ್ಯಾಂಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಲೇಬೇಕಾಗುತ್ತೆ. ಆಗ್ಲೇ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದು. ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ಇನ್ನು ಆಯಿಲ್ ಅಂಡ್ ಗ್ಯಾಸ್, ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಸದ್ಯದ ಮಟ್ಟಿಗೆ ಕಳೆದ ವಾರದ ಪರ್ಫಾರ್ಮೆನ್ಸ್ ನೋಡಿದ್ರೆ FMCG ವೀಕ್ ಕಾಣ್ತಾ ಇದೆ, ಎಸ್ಪೆಷಲಿ ITC ರೀಸನ್ ಗೆ ಅಂತಾನೆ ಹೇಳ್ಬಹುದು. ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ಆಟೋ, ಬ್ಯಾಂಕಿಂಗ್ ಸೆಕ್ಟರ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್, ಈ ಮೂರು ಸ್ಟ್ರಾಂಗ್ ಕಾಣ್ತಾ ಇದೆ. ವಾಚ್ ಮಾಡಬಹುದು, ಫೋಕಸ್ ಮಾಡಬಹುದು ಇವುಗಳನ್ನ. ಬಹುಶಃ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಟಿನ್ಯೂ ಆಗಬಹುದು. ಆ ರೀತಿ ಇಂಡಿಕೇಶನ್ ಸದ್ಯದ ಮಟ್ಟಿಗೆ ಕಳೆದ ವಾರದ ಸೆಕ್ಟರಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಂಡು ಬರ್ತಿದೆ. ಈ ಹೊಸ ವಿಷಯದ ಇನ್ಕ್ಲೂಷನ್ ನಿಮ್ಗೆ ಏನನ್ನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ ಮುಂದೆ ಇದನ್ನ ಡೈಲಿ ಮಾಡೋಣ. ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಸುದ್ದಿಗಳನ್ನ ಕವರ್ ಮಾಡ್ತೀನಲ್ಲ, ಆಗ ಈ ಒಂದು ಪಾಯಿಂಟ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಯಾವ ಸೆಕ್ಟರ್ ಅಲ್ಲಿ ಟ್ರೆಂಡ್ ಬದಲಾಗ್ತಿದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈ ಒಂದು ಹೊಸ ಡೇಟಾ ಪಾಯಿಂಟ್ ಅನ್ನ ಇನ್ನು ಮುಂದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದೇನೆ. ಇನ್ನು ಸುದ್ದಿಗಳ ಕಡೆ ಬಂದ್ರೆ, ಎಸ್ಪೆಷಲಿ ಈ ವಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದು ಅಂತಂದ್ರೆ ವೆನಿಜುವೆಲಾದ ಮೇಲಿನ ಅಮೆರಿಕದ ಅಟ್ಯಾಕ್. ಅಮೆರಿಕ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿನ ಪ್ರೆಸಿಡೆಂಟ್ ಅನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ಈ ಬಗ್ಗೆ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಡೀಟೇಲ್ ವಿಡಿಯೋನ ಕವರ್ ಮಾಡಿದೀನಿ. ಏನೆಲ್ಲ ಇಂಪ್ಯಾಕ್ಟ್ ಆಗ್ಬೋದು, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಒಂದ್ಸಲ ವಿಡಿಯೋ ನೋಡಿ. ಈ ವಾರ ಪೂರ್ತಿ ಇದರ ಮೇಲೆ ಫೋಕಸ್ ಹೆಚ್ಚಿರುತ್ತೆ. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ನ ಮೇಲೆ ಆಗುವಂತ ಚಾನ್ಸಸ್ ಇಲ್ಲ, ಆದ್ರೆ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಗಳು ಆದ್ರೂ ಆಗ್ಬೋದು. ಯಾಕಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ಸ್ ಪ್ರೆಷರ್ ಗೆ ಬೀಳುತ್ತೆ.
ಹಾಗಾಗಿ ಆ ಒಂದಷ್ಟು ಪ್ರೆಷರ್ ಇಳುವಂತ ಚಾನ್ಸಸ್ ಇರುತ್ತೆ. ಬಟ್ ಇದರಿಂದ ಇನ್ನೊಂದು ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಅಂತಂದ್ರೆ ಅದು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಈ ವಾರ. ಯಾಕಂದ್ರೆ ಚೈನಾ ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ಸ್ಯೂಮಿಂಗ್ ಸ್ಟೇಟ್, ಕ್ರೂಡ್ ಅನ್ನ ಜಾಸ್ತಿ ಬಳಸುವಂತ ದೇಶ. 80-85% ವೆನಿಜುವೆಲಾದ ಕ್ರೂಡ್ ಚೈನಾಗೆ ಬರ್ತಾ ಇತ್ತು. ಹಾಗಾಗಿ ಈಗ ಅಮೆರಿಕ ಕ್ಯಾಪ್ಚರ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿಂದ ಕ್ರೂಡ್ ಬರೋದು ಸ್ಟಾಪ್ ಆದ್ರೆ ಅವರು ಬೇರೆ ಕಡೆ ಫೋಕಸ್ ಮಾಡಬೇಕಾಗುತ್ತೆ. ಒಬ್ವಿಯಸ್ಲಿ ಡಿಮಾಂಡ್ ಜಾಸ್ತಿ ಆಗುತ್ತೆ. ಡಿಮಾಂಡ್ ಜಾಸ್ತಿ ಆದ್ರೆ ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಕಡೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಏನಾದ್ರು ದೊಡ್ಡ ಮಟ್ಟದಲ್ಲಿ ಪರ್ಫಾರ್ಮೆನ್ಸ್ ರ್ಯಾಲಿ ಬಂದ್ರೆ ಅದು ಬಹುಶಃ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಬಹುದು ನಮ್ಮ ಮಾರ್ಕೆಟ್ ನ ಮೇಲೆ. ಜೊತೆಗೆ ಇನ್ನೊಂದು ಇಂಪ್ಯಾಕ್ಟ್ ಅಂದ್ರೆ ಅದು ಡಾಲರ್ ವರ್ಸಸ್ ರುಪಿ ವೀಕ್ನೆಸ್ ಅಂತೂ ತುಂಬಾನೇ ಚೆನ್ನಾಗಿ ಗೊತ್ತಿದೆ ನಿಮ್ಗೆ. 90 ಕ್ರಾಸ್ ಮಾಡ್ಬಿಟ್ಟಿದೆ ಆಗ್ಲಿ. ಈಗ ಬರ್ತಿರೋಂತ ಸುದ್ದಿ ಏನಿದೆ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿರೋಂಥದ್ದು, ಇದು ಡಾಲರ್ ಅನ್ನ ಸ್ಟ್ರಾಂಗ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕಂದ್ರೆ ಅವರು ಅಲ್ಲಿಂದನೂ ಕೂಡ ಕ್ರೂಡ್ ಸಪ್ಲೈ ಮಾಡಕ್ಕೆ ಶುರು ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಪೂರ್ಣ ಪ್ರಮಾಣದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಅಮೆರಿಕ ಮಾತು ಕೇಳುವಂತ ಪ್ರೆಸಿಡೆಂಟ್ ಬಂದ್ರೆ, ಹಾಗಾಗಿ ಅದು ಡಾಲರ್ಗೆ ಪಾಸಿಟಿವ್ ಆಗ್ಬೋದು. ಹಾಗಾಗಿ ಡಾಲರ್ ಎದುರುಗಡೆ ರುಪಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಇನ್ ಕೇಸ್ ಇಲ್ಲಿ ಏನಾದ್ರೂ ಅಪ್ರಿಶಿಯೇಟ್ ಆಗ್ತಾನೆ ಹೋಯ್ತು ಅಂತಂದ್ರೆ ಕ್ರೂಡ್ ಕೂಡ ಜಾಸ್ತಿ ಆದ್ರೆ ಡಬಲ್ ಜಟ್ಕಾ ಅಂತ ಕರೀತಾರಲ್ಲ, ಹಾಗೆ ಎರಡು ಕಡೆ ಹೊಡೆತ ಬೀಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ಎರಡನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ. ಈ ವಾರ ಪೂರ್ತಿ ತುಂಬಾನೇ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ. ಇದರ ಇಂಪ್ಯಾಕ್ಟ್ ಖಂಡಿತ ಮಾರ್ಕೆಟ್ ನ ಮೇಲೆ ಬೀಳುತ್ತೆ. ಡೈರೆಕ್ಟ್ ಇಂಪ್ಯಾಕ್ಟ್ ಅಲ್ಲ, ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ಇಂಡೈರೆಕ್ಟ್ ಅಥವಾ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್. ಇನ್ನು ಈ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಜಾಸ್ತಿ ಆಗ್ತಿರೋ ಕಾರಣಕ್ಕೆ ಗೋಲ್ಡ್ಗೆ ಹಾಗೂ ಸಿಲ್ವರ್ಗೆ ಈವನ್ ಕಾಪರ್ಗೂ ಕೂಡ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಹಾಗಂತ ರ್ಯಾಲಿನೇ ಬರಬೇಕು ಅಂತಲ್ಲ, ಈಗಾಗಲೇ ರ್ಯಾಲಿ ಬಂದಿದೆ, ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ಬೋದು. ಬಟ್ ಡೌನ್ವರ್ಡ್ ಚಾನ್ಸಸ್ ಕಡಿಮೆ ಆಗುತ್ತೆ. ಅಂದ್ರೆ ಕಮಾಡಿಟೀಸ್ ಕೆಳಗಡೆ ಬೀಳುವಂತ ಚಾನ್ಸಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಈಗ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಆ ಕರೆಕ್ಷನ್ ನ ಚಾನ್ಸಸ್ ಕಡಿಮೆ ಆಗುತ್ತೆ ಈ ಸಮಸ್ಯೆ ಆಗಿದ್ರಿಂದ. ಯಾಕಂದ್ರೆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಜಾಸ್ತಿ ಆಗೋದು ಕಮಾಡಿಟಿ ಮಾರ್ಕೆಟ್ಗೆ ಒಳ್ಳೆ ಸುದ್ದಿ ಆಗುತ್ತೆ. ಹಾಗಾಗಿ ಅಲ್ಲಿ ಒಂದಷ್ಟು ಪರ್ಫಾರ್ಮೆನ್ಸ್ ಕೂಡ ಕಂಟಿನ್ಯೂ ಆಗ್ಬೋದು. ಹಾಗಾಗಿ ಗೋಲ್ಡ್, ಸಿಲ್ವರ್, ಕಾಪರ್ ಮೂರನ್ನು ಕೂಡ ವಾಚ್ ಮಾಡಬಹುದು. ಇವನ್ ಇತ್ತೀಚೆಗೆ ಅಲ್ಯೂಮಿನಿಯಂ ಕೂಡ ಸೇರ್ಕೊಳ್ತಾ ಇದೆ, ವಾಚ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇವುಗಳನ್ನ ಬಿಟ್ರೆ ಈ ವಾರದಿಂದ ಬಿಗ್ ಧಮಾಕ ಅಂತಂದ್ರೆ ಅದು ರಿಸಲ್ಟ್ಸ್ ಧಮಾಕ. ರಿಸಲ್ಟ್ಸ್ ಸ್ಟಾರ್ಟ್ ಆಗ್ತಾ ಇದೆ ಈ ವಾರದಿಂದ ಅಫಿಷಿಯಲ್ ಆಗಿ. ದೊಡ್ಡ ಕಂಪನಿಗಳು ರಿಸಲ್ಟ್ಸ್ ಇನ್ನು ಅನೌನ್ಸ್ ಮಾಡದೇ ಇರಬಹುದು, ಮೇ ಬಿ ಇನ್ನೊಂದು ವಾರ ಟೈಮ್ ತಗೊಳ್ಬಹುದು. ಬಟ್ ಕೆಲವು ಕಂಪನೀಸ್ ಅನೌನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾವೆ. ಅಂತದ್ರಲ್ಲಿ ನೋಡಬಹುದು GM ಬ್ರೇವರೀಸ್ ಯೂಶುವಲಿ ಬಿಗಿನಿಂಗ್ ಅಲ್ಲೇ ರಿಸಲ್ಟ್ ಕೊಟ್ಬಿಡುತ್ತೆ ಕಂಪನಿದು. 6ನೇ ತಾರೀಕಿದೆ. ಇನ್ನು ಟಾರಿಲ್ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ಲಿಮಿಟೆಡ್ ಅನ್ಸುತ್ತೆ, ಮೇ ಬಿ ಇದು ಟಾರಿಲ್ ಅಂದ್ರೆ 8ನೇ ತಾರೀಕಿದೆ. ತೇಜಸ್ ನೆಟ್ವರ್ಕ್ಸ್ ಇದೆ 9ನೇ ತಾರೀಕು. ಇವುಗಳ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಪೂರ್ಣ ಪ್ರಮಾಣದ ರಿಸಲ್ಟ್ಸ್ ಸ್ಟಾರ್ಟ್ ಆಗೋದು ಅಂದ್ರೆ ನೆಕ್ಸ್ಟ್ ವೀಕ್ ಇಂದ. HCL ಟೆಕ್, TCS, ICICI, HDFC AMC, ICICI AMC, ಇನ್ಫೋಸಿಸ್, ಹೀಗೆ ಸಾಕಷ್ಟು ಕಂಪನಿಗಳು ಮುಂದಿನ ವಾರದಿಂದ ರಿಸಲ್ಟ್ ಅನೌನ್ಸ್ ಮಾಡ್ತವೆ. ಅಲ್ಲಿಂದ ದೊಡ್ಡ ಕಂಪನೀಸ್ ಅನೌನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಈ ವಾರ ಸ್ವಲ್ಪ ಕಡಿಮೆನೇ ಇರೋದು, ಬಟ್ ಫೋಕಸ್ ಅಂತೂ ಇಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಕಂಪನಿಗಳ ರಿಸಲ್ಟ್ಸ್ ಅಂತ. ಇನ್ನು FIS DIS ಆಕ್ಟಿವಿಟಿ, FIS ಅಂತೂ ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಬಟ್ ಶುಕ್ರವಾರದ ಸೆಷನ್ ಅಲ್ಲಿ 289 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS ಕೂಡ 677 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಎರಡು ಕಡೆ ಒಂದಷ್ಟು ನೆಟ್ ಬೈಯಿಂಗ್ ಕಂಡು ಬಂದಿದೆ ಶುಕ್ರವಾರ. ಈ ವಾರದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇವ್ರ ಕಡೆಯಿಂದ, ಅದರಲ್ಲೂ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಈ ರೀತಿ ಮಟ್ಟಕ್ಕೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅನ್ನೋದನ್ನ ವಾಚ್ ಮಾಡಬೇಕಾಗುತ್ತೆ. ಇನ್ನು IPO ಕಡೆ ಬಂದ್ರೆ ಭಾರತ್ ಕೋಕಿಂಗ್ ಕೋಲ್ IPO ಓಪನ್ ಆಗುತ್ತೆ 9ನೇ ತಾರೀಕು, ಅಂದ್ರೆ ಶುಕ್ರವಾರ ಓಪನ್ ಆಗುತ್ತೆ. ಇದನ್ನು ಕೂಡ ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ನೀವು. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಕೆಲವು ಕಂಪನಿಗಳು ಸುದ್ದಿಯಲ್ಲಿರುತ್ತವೆ. ಫೈರ್ಕೆಮ್ ಆರ್ಗಾನಿಕ್ಸ್ ಬೈಬ್ಯಾಕ್ ನ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ನಾಳೆ 5th ಜನವರಿನೇ ಎಕ್ಸ್ ಡೇಟ್ ಆಗಿರುತ್ತೆ ಬೈಬ್ಯಾಕ್. ಇನ್ನು ಓರಿಯಂಟ್ ಟೆಕ್ನಾಲಜೀಸ್ ನ ಬೋನಸ್ ಇಶ್ಯೂ ಇದೆ 5ನೇ ತಾರೀಕು. 1:10 ರೇಷದಲ್ಲಿ, ಅಂದ್ರೆ 10 ಶೇರ್ಗಳಿದ್ರೆ 1 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ. ವಾಚ್ ಮಾಡಬಹುದು ಇದನ್ನು ಕೂಡ. ಇನ್ನು A1 ಲಿಮಿಟೆಡ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡ್ತಾ ಇದೆ. 8ನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ. 1:10 ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ನಂತರ ಅಂತರಿಕ್ಷ ಇಂಡಸ್ಟ್ರೀಸ್ ಬೋನಸ್ ಇಶ್ಯೂ ಇದೆ. ಇದು ಕೂಡ 1:10 ರೇಷದಲ್ಲಿ, ಅಂದ್ರೆ 10 ಶೇರ್ಗಳಿದ್ರೆ 1 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ. ಇನ್ನು ಎನರ್ಜಿ ಇನ್ಫ್ರಾ ಟ್ರಸ್ಟ್ ಇನ್ವೆಟ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಕೂಡ ಇದೆ 9ನೇ ತಾರೀಕು. ಈ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.